ಯಾ ಇಲ್ಲಿ ಇಲ್ಲೋಡು. Hey everyone, welcome back to my channel. This is day 2 of my Wayanad vlog and I can't wait to share more beautiful moments with you. So yeah, let's get started. ಏನಿದು ಇಂಥ ಬ್ಯೂಟಿಫುಲ್ ಪ್ಲೇಸ್ಗೆ ಬಂದ್ಬಿಟ್ಟು ಸೆಕೆಂಡ್ ಡೇನೇ ಚೆಕ್ಔಟ್ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್ ಗೈಸ್, ಈ ಟ್ರಿಪ್ ಜಸ್ಟ್ 2 ಡೇಸ್ಗೆ ಪ್ಲಾನ್ ಮಾಡಿದ್ರಿಂದ ಸೆಕೆಂಡ್ ಡೇ ನಾವು ಚೆಕ್ಔಟ್ ಮಾಡಿದ್ವಿ. ವೈ ಬಿಕಾಸ್ ಆ ಡೇ ನೈಟು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಬೇಕಿತ್ತು. ಸೊ ಹಾಗೆ ಹೋಗ್ತಾ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ಹೊರಟ್ವಿ. ಗೈಸ್, ರೂಮ್ ಚೆಕ್ಔಟ್ ಮಾಡುವಾಗ ಈ ಹುಡುಗಿ ನಮ್ಗೆ ಕಾಣಿಸಿದ್ಲು. ಒಬ್ಬೊಬ್ಳೆ ಓಡಾಡ್ತಾ ಇದ್ಲು. ಸೊ ಅದರಿಂದ ಮಾತಾಡ್ಸಿದ್ವಿ ಅವಳನ್ನ. ಅವಳೆಷ್ಟು ಮುದ್ದಾಗಿ ಮಾತಾಡ್ತಾ ಇದ್ಲು. ಆ್ಯಂಡ್ ಅವಳ ಕೈಯಲ್ಲಿರೋ ಟಾಯಲ್ಲಿ ಕ್ಯಾಂಡಿ ಇತ್ತು. ನಾವು ಅದನ್ನು ತೊಗೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದ್ವಿ. ಶಿ ಈಸ್ ಸೋ ಕ್ಲೆವರ್, ನಮಗೆ ಕೊಡಲೇ ಇಲ್ಲ ಅವಳು. ಸೊ ಗೈಸ್, ಮಾರ್ನಿಂಗ್ ಟಿಫನ್ ಮಾಡೋಣ ಅಂತ ಉಡುಪಿ ಹೋಟೆಲ್ನ ಚೆಕ್ ಮಾಡಿದ್ವಿ. ಸೊ ನಮ್ಮ ರೂಮಿಂದ ಜಸ್ಟ್ 500 ಮೀಟರ್ಸಲ್ಲಿ ಲೊಕೇಟ್ ಆಯಿತು. ನಾವು ಇಡ್ಲಿ ಆರ್ ಪಲಾವ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಜಸ್ಟ್ ಪೂರಿ ಆ್ಯಂಡ್ ದೋಸೆ ಅವೈಲಬಲ್ ಇತ್ತು. ಸೊ ಅದನ್ನೇ ತಿನ್ಕೊಂಡು ಹೊರಟ್ವಿ. ಹೋಗ್ತಾ ಆನ್ ದ ವೇ ನಮಗೆ ಗೋ ಕಾರ್ಟಿಂಗ್ ಕಾಣಿಸ್ತು. ಬಟ್ ನಮಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸೊ ನನ್ನ ತಮ್ಮಗೆ ಆಡೋ ಆಸೆ ಇದ್ದಿದ್ದರಿಂದ ಆಡಲೇಬೇಕು ಅಂತ ಹಠ ಮಾಡ್ದ. ಸೊ ನಾವು ಕಾರ್ನ ಪಾರ್ಕ್ ಮಾಡಿ ಒಳಗೆ ಎಂಟರ್ ಆದ್ವಿ. ಅಲ್ಲಿ ಅವರು ನಮಗೆ ಪ್ಯಾಕೇಜ್ ಡೀಟೇಲ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಪರ್ ಪರ್ಸನ್ 400 ರುಪೀಸ್ಗೆ 5 ರೌಂಡ್ಸ್, 500 ರುಪೀಸ್ಗೆ 6 ರೌಂಡ್ಸ್, 800 ರುಪೀಸ್ಗೆ 10 ರೌಂಡ್ಸ್. ಸೊ ವಿ ಚೂಸ್ 400 ರುಪೀಸ್ 5 ರೌಂಡ್ಸ್. ಗೈಸ್, ಮಳೆ ಬರ್ತಾ ಇದ್ದಿದ್ದರಿಂದ ಅವ್ರು ನಮಗೆ ರೈನ್ ಸೂಟ್ ಕೂಡ ಪ್ರೊವೈಡ್ ಮಾಡಿದ್ರು. ಬಿಕಾಸ್ ವೆಹಿಕಲ್ ಟೈರಿಂದ ವಾಟರ್ ಸಿಡಿಯೋದ್ರಿಂದ ನಮ್ಮ ಬಟ್ಟೆ ಹಾಳಾಗಬಾರ್ದು ಅಂತ. ಆ್ಯಂಡ್ ಡ್ರೈವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅವರು ಗೈಡ್ ಮಾಡ್ತಾರೆ ಹೇಗೆ ವರ್ಕ್ ಆಗುತ್ತೆ ಆ ವೆಹಿಕಲ್, ಹೇಗೆ ಡ್ರೈವ್ ಮಾಡಬೇಕು. ಆ್ಯಂಡ್ ಇನ್ ಕೇಸ್ ಆಫ್ ಎನಿ ಡ್ಯಾಮೇಜಸ್ ವಿ ವಿಲ್ ಬಿ ದ ರೆಸ್ಪಾನ್ಸಿಬಲ್. ಗೈಸ್, ನನ್ನ ತಮ್ಮಗೆ ಕಾರ್ ಕ್ರೇಜ್ ಹೆವಿ ಇದೆ. ಸೊ ಈ ವಾಸ್ ಸೋ ಹ್ಯಾಪಿ ಕಾರ್ ಡ್ರೈವ್ ಆಡಿದಾಗ. ಅವನು ಬುಕ್ಕಲ್ಲೆಲ್ಲ ಕಾರ್ ಫೋಟೋಸ್ ಬಿಡಿಸ್ತಾನೆ ಇರ್ತಾನೆ. ಆ್ಯಂಡ್ ಹಾಟ್ ವೀಲ್ಸ್ ನೋಡಿದಾಗೆಲ್ಲ ಕೇಳ್ತಾ ಇರ್ತಾನೆ. ಪಾಪ ನಾನೇ ಕೊಡಿಸ್ತಿರ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಆಡಲಿ ಅಂತ ನಾನು ಕರ್ಕೊಂಡು ಹೋದೆ. ರೈಡ್ ಮುಗಿಸ್ಕೊಂಡು ಬಂದಮೇಲೆ ಅವನ ಎಕ್ಸ್ಪೀರಿಯನ್ಸ್ನ ಕೇಳಿದೆ. ಬಟ್ ಅವನಿಗೆ ಸ್ಪೀಡ್ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಹೇಳ್ದ. ಸೊ ಓವರ್ ಆಲ್ ಇಟ್ ವಾಸ್ ಎಂಟರ್ಟೈನಿಂಗ್ ಆ್ಯಂಡ್ ಥ್ರಿಲ್ಲಿಂಗ್ ಅಂತ ಹೇಳ್ದ. ಹಾಗೆ ಗೈಸ್, ಅಲ್ಲಿ ನಿಮಗೆ ಜಸ್ಟ್ ಫೋಟೋಸ್ಗೋಸ್ಕರ ವಿನ್ನಿಂಗ್ ಕಪ್ಸ್ ಇಟ್ಟಿರ್ತಾರೆ, ವಿಚ್ ಇಸ್ ನಾಟ್ ಒರಿಜಿನಲ್. ಸೊ ನನ್ನ ತಮ್ಮನೂ ಕೂಡ ಪೋಸ್ ಕೊಟ್ಟು ಫೋಟೋಸ್ ತಗೊಂಡ. ಸೊ ಗೈಸ್, ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಪೂಕೊಡೆ ಲೇಕ್. ಗೈಸ್, ಪೂಕೊಡೆ ಲೇಕ್ ಸ್ಪೆಷಲ್ ಏನಂದ್ರೆ ಆಚೆಯಿಂದ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಲೇಕ್ ಇದೆ ಅಂತಾನೆ ಕಾಣಲ್ಲ. ಬಟ್ ಒಳಗಡೆ ಹೋದಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ? ಸೊ ಬನ್ನಿ ಈ ಪ್ಲೇಸ್ನ ವಿಸಿಟ್ ಮಾಡೋಣ.
ಸೊ ಗೈಸ್, ಇಲ್ಲಿ ನಿಮಗೆ ಏಜ್ ವೈಸ್ ಎಂಟ್ರಿ ಟಿಕೆಟ್ ಇರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ತುಂಬಾ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಯು ಬೆಟರ್ ಟು ಕ್ಯಾರಿ ಕ್ಯಾಶ್ ಆನ್ ಯುವರ್ ಹ್ಯಾಂಡ್. ಸೊ ನಮಗೆ ಗೊತ್ತಿರಲಿಲ್ಲ, ಟಿಕೆಟ್ ತೊಗೊಳಕ್ಕೆ ನಾವು ತುಂಬ ಮುಂದೆ ಹೊರಟೋಗ್ಬಿಟ್ಟಿದ್ವಿ ಲೈನಲ್ಲಿ. ಸೊ ಆಗ ಅವ್ರು ಏನು ಮಾಡಿದರು ಅಂದರೆ ಅವ್ರದ್ದೇ ಒಂದು ವೈಫೈ ಕನೆಕ್ಟ್ ಮಾಡಿಸ್ಕೊಂಡು ಪೇ ಮಾಡಿಸಿದ್ರು. ಪರ್ ಹೆಡ್ 40 ರೂಪೀಸ್ನ ಪೇ ಮಾಡಿ ನಾವು ಒಳಗೆ ಎಂಟರ್ ಆದ್ವಿ. ಗೈಸ್, ನಿಮಗೆ ಬೋಟಿಂಗ್ ಬಂದು 2 ಸೀಟರ್, 4 ಸೀಟರ್, 7 ಸೀಟರ್ ಇರುತ್ತೆ. ನಾವು 4 ಮೆಂಬರ್ಸ್ ಇದ್ದದ್ರಿಂದ ನಾವು 4 ಸೀಟರ್ನ ಚೂಸ್ ಮಾಡಿದ್ವಿ. 4 ಸೀಟರ್ಗೆ ನಾವು 400 ರೂಪೀಸ್ನ ಪೇ ಮಾಡಿದ್ವಿ. ಆ್ಯಂಡ್ ಟೂರಿಸ್ಟ್ ತುಂಬ ಇದ್ದದ್ರಿಂದ ಟಿಕೆಟ್ ತೊಗೊಳಕ್ಕೆ ಆಲ್ಮೋಸ್ಟ್ 1 ಅವರ್ ಆಯಿತು. ಆ್ಯಂಡ್ ಟಿಕೆಟ್ ತೊಗೊಂಡಿದ್ದ ತಕ್ಷಣ ಸೇಫ್ಟಿ ಜಾಕೆಟ್ ಕೊಡ್ತಾರೆ. ಸೊ ಬೋಟ್ ಒಳಗೆ ಗೆಟಿನ್ ಆಗೋಕ್ಕೂ ಕೂಡ ಅವರೇ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆ ಲೇಕಲ್ಲಿ ರೈಡ್ ಮಾಡೋಕ್ಕೆ ನಮಗೆ 20 ಮಿನಿಟ್ಸ್ ಟೈಮ್ ಇರುತ್ತೆ. ಆ್ಯಂಡ್ ಆ ಲೇಕಲ್ಲಿ ಡೇಂಜರಸ್ ಏರಿಯಾನ ಮಾರ್ಕ್ ಮಾಡಿರ್ತಾರೆ ಗೈಸ್. ಸೊ ನಾವೇನಾದರೂ ಅಲ್ಲಿ ಎಂಟರ್ ಆದರೆ ಅವರು ವಿಜಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೈಸ್, ನಾನಂತೂ ಎಕ್ಸೈಟ್ ಆಗಿದ್ದೆ ಬೋಟಲ್ಲಿ ರೈಡ್ ಹೋಗೋದಕ್ಕೆ. ಯಾಕಂದರೆ ಅಕ್ಕಪಕ್ಕ ಫಾರೆಸ್ಟ್, ಅದ್ರ ಮಧ್ಯೆ ಸ್ಮಾಲ್ ಲೇಕ್, ಸ್ಲೋ ಆಗಿ ಮಳೆ ಬರ್ತಿದೆ, ಅದರಲ್ಲಿ ಬೋಟ್ ರೈಡಿಂಗ್, ವಾವ್, ಸೂಪರ್ ಅಲ್ವಾ? ಆ್ಯಂಡ್ ನೀವು ಕೂಡ ಅಷ್ಟೇ ವೈನಾಡ್ ವಿಸಿಟ್ ಮಾಡಿದಾಗ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಆ 400 ರೂಪೀಸ್ ಗೈಸ್ ನಿಜವಾಗ್ಲೂ ಬರ್ತಿದೆ ಈ ಬೋಟ್ ರೈಡಿಂಗ್ಗೆ. ಇದೆಲ್ಲ ಆದಮೇಲೆ ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಕೊಂಡು ಅಲ್ಲೇ ಸ್ಮಾಲ್ ಶಾಪ್ಸ್ಗೆ ಹೋದ್ವಿ. ಗೈಸ್, ಅಲ್ಲಿ ಫ್ರೂಟ್ಸ್ನ ಸಾಲ್ಟ್ ವಾಟರಲ್ಲಿ ಚಿಲ್ಲಿನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಜಾರಲ್ಲಿ. ಮಿಸ್ ಮಾಡದೆ ಟೇಸ್ಟ್ ಮಾಡಿ ಗೈಸ್, ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಮೌತ್ ವಾಟರಿಂಗ್ ಆಗುತ್ತೆ, ಅಷ್ಟು ಟೇಸ್ಟಿ ಆಗಿತ್ತು. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಗೈಸ್, ನೆಕ್ಸ್ಟ್ ಇಲ್ಲಿಂದ ಲಾಸ್ಟ್ ಪ್ಲೇಸ್ ನೋಡಿಕೊಂಡು ಬ್ಯಾಂಗ್ಳೂರ್ ಹೊರಡೋಣ ಅಂತ ನಾವು ಹೋಗಿದ್ದೆ ಸೋಚಿಪುರ ವಾಟರ್ ಫಾಲ್ಸ್ಗೆ. ವಯನಾಡಲ್ಲಿ ಗ್ಲಾಸ್ ಬ್ರಿಡ್ಜ್ ತುಂಬ ಕಡೆ ಇದೆ ಆ್ಯಂಡ್ 900 ಕಂಡಿ ಬಂದು ತುಂಬ ಫೇಮಸ್. ಬಟ್ ಕಾಸ್ಟ್ ಜಾಸ್ತಿ ಇದ್ದದ್ರಿಂದ ನಾವಲ್ಲಿ ಹೋಗಲಿಲ್ಲ. ಇನ್ಸ್ಟೆಡ್ ನಾವು ಹೋಗಿದ್ದು ಸೋಚಿಪುರ ವಾಟರ್ ಫಾಲ್ಸ್ ಹತ್ರ ಇರೋ ಒಂದು ಗ್ಲಾಸ್ ಬ್ರಿಡ್ಜ್. ಅದು 180 ಫೀಟ್ ಹೈಟ್ ಇತ್ತು. ಗೈಸ್, ಈ ಗ್ಲಾಸ್ ಬ್ರಿಡ್ಜಲ್ಲಿ ಪರ್ ಪರ್ಸನ್ಗೆ 200 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ನಾವು 4 ಮೆಂಬರ್ಸ್ಗೆ 800 ರೂಪೀಸ್ನ ಪೇ ಮಾಡಿ ಎಂಟರ್ ಆದ್ವಿ. ಗೈಸ್, ಗ್ಲಾಸ್ ಬ್ರಿಡ್ಜ್ ಎಂಟ್ರಿ ಕೊಟ್ಟಿದ ತಕ್ಷಣ ಸೀರಿಯಸ್ಲಿ ಸಖತ್ ಭಯ ಆಗ್ತಾ ಇತ್ತು ಅದ್ರ ಮೇಲೆ ವಾಕ್ ಮಾಡೋದಕ್ಕೆ ಆ್ಯಂಡ್ ಕೆಳಗಡೆ ನೋಡೋದಕ್ಕೂ ಕೂಡ. ಯಾಕಂದರೆ ಆ ಒಂದು ಹೈಟು ಮತ್ತು ವಾಟರ್ ಫ್ಲೋ ಜಾಸ್ತಿ ಇದ್ದಿದ್ದರಿಂದ ಆ ಒಂದು ಸೌಂಡ್ಗೆ ಅದ್ರ ಮೇಲೆ ನಡೆಯೋದಕ್ಕೆ ಸಖತ್ ಭಯ ಆಗ್ತಾ ಇತ್ತು. ಆ್ಯಂಡ್ ನನ್ನ ತಮ್ಮ ಅದ್ರ ಮೇಲೆ ವಾಕ್ ಮಾಡಿಕೊಂಡು ಅದು ಹೇಗೆ ವಿಡಿಯೋ ಮಾಡ್ಕೊಂಡು ಬಂದ ಗೊತ್ತಿಲ್ಲ ಗೈಸ್. ನೆನಪೆಂದರೆ ಮಳೆಬೀಳ ಛಾಯೆ ನನ್ನೆದೆಯ ಬಾಂದಳದಿಯ, ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದ. Guys, to be honest, overall Wayanad was so beautiful, attractive and unforgettable journey. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಥ್ರೂಔಟ್ ದ ಜರ್ನಿ ಆ್ಯಂಡ್ ಐ ವಿಶ್ ಐ ವಿಲ್ ಗೋ ಟು ವಯನಾಡ್ ಅಗೈನ್. ಆ್ಯಂಡ್ ಗೈಸ್, ಬಿಫೋರ್ 9 o'clock ಬಂಡೀಪುರ ಫಾರೆಸ್ಟ್ ರೋಡ್ ರೀಚ್ ಆಗಿದ್ದರಿಂದ ಮೈಸೂರು ಬೇಗ ರೀಚ್ ಆದ್ವಿ. ಸೊ ಮತ್ತೆ ಅರಮನೆ ಲೈಟಿಂಗ್ಸ್ ನೋಡಿಕೊಂಡು ಟಾಂಗಾ ರೈಡ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಒಂದು ಹೋಲ್ ಜರ್ನಿನ ಎಂಡ್ ಮಾಡಿದ್ವಿ. ಬಟ್ ಐ ಹೋಪ್ ನನ್ನ ಜೊತೆ ನೀವು ಈ ಒಂದು ಜರ್ನಿನ ಇಷ್ಟಪಟ್ಟಿದ್ದೀರಾ ಅಂತ. ಸೊ ಗೈಸ್, ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಡ್ವೆಂಚರಸ್. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.